Hi dear students, welcome to the business class. In previous video I discussed about limitations involved in cooperative societies. Today I want explain about what are the types of cooperative society. ಈ ಮುಂಚಿನ ಒಂದು ವಿಡಿಯೋದಲ್ಲಿ ನಾ ಯಾವುದರ ಕುರಿತು ಅಧ್ಯಯನವನ್ನು ಮಾಡಿದ್ದು ಅಂತ ನೋಡಿದಾಗ ಸಹಕಾರಿ ಸಂಘಗಳ ಅನಾನುಕೂಲತೆಗಳು ಯಾವ್ಯಾವಿದಾವೆ ಅನ್ನುವಂತಹದ್ದನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾದಂತಹ ವಿಷಯ ಯಾವುದು ಅಂದರೆ ಸಹಕಾರಿ ಸಂಘದ ವಿಧಗಳು ಯಾವ್ಯಾವಿದಾವೆ ಅನ್ನುವಂತಹದ್ದನ್ನು ನೋಡೋಣ. ಆ ಸಹಕಾರಿ ಸಂಘದ ವಿಧಗಳಲ್ಲಿ ನಾವು ಪ್ರಮುಖವಾಗಿ 6 ವಿಧಗಳನ್ನು ಕಾಣ್ತಾ ಇದ್ದೀವಿ. ಇನ್ ದ ಕೋಆಪರೇಟಿವ್ ಸೊಸೈಟಿ ಆರ್ ಇನ್ ದ ಕೋಆಪರೇಟಿವ್ ಆರ್ಗನೈಸೇಷನ್ there are 6 types. The first one is a consumer cooperative society. The first one is a consumer cooperative society. ಗ್ರಾಹಕರ ಸಹಕಾರಿ ಸಂಘ. ನೆಕ್ಸ್ಟ್ ಒನ್ ಈಸ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ. ಉತ್ಪಾದಕರ ಸಹಕಾರಿ ಸಂಘ. ಉತ್ಪಾದಕರ ಸಹಕಾರಿ ಸಂಘ. ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಆರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ. ಮಾರಾಟ ಪ್ರಕ್ರಿಯೆಯ ಸಹಕಾರಿ ಸಂಘ. ಫೋರ್ತ್ ಒನ್ ಈಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ. ಪತ್ತಿನ ಸಹಕಾರಿ ಸಂಘ. ಫಿಫ್ತ್ ಒನ್ ಈಸ್ ಕೋಆಪರೇಟಿವ್ ಫಾರ್ಮಿಂಗ್ ಸೊಸೈಟಿ. ರೈತರ ಸಹಕಾರಿ ಸಂಘ. ಸಿಕ್ಸ್ತ್ ಒನ್ ಈಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ. ಗೃಹ ನಿರ್ಮಾಣ ಸಹಕಾರಿ ಸಂಘ. ಈ 6 ರೀತಿಯಾದಂತಹ ಸಹಕಾರಿ ಸಂಘಗಳನ್ನು ಈ ಒಂದು ವಿಷಯದಲ್ಲಿ ನಾವು ತಿಳ್ಕೊಳ್ಳುವಂತಹದ್ದು. ದಿಸ್ ಇಸ್ ದ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಲೆಟ್ ಅಸ್ ಸಿ ಒನ್ ಬೈ ಒನ್. ದ ಫಸ್ಟ್ ಒನ್ ಇಸ್ ಅ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ. ಗ್ರಾಹಕರ ಸಹಕಾರಿ ಸಂಘ. ಏನಿದು ಗ್ರಾಹಕರ ಸಹಕಾರಿ ಸಂಘ ಅಂದರೆ ಅನ್ನುವಂತಹದ್ದನ್ನು ಮೊದಲು ನಾವು ನೋಡಬೇಕಾಗ್ತದೆ. ಈ ಗ್ರಾಹಕರ ಸಹಕಾರಿ ಸಂಘವನ್ನು ಯಾರು ನಿರ್ವಹಣೆ ಮಾಡ್ತಾರೆ ಅಂದರೆ ಗ್ರಾಹಕರೇ ಈ ಸಹಕಾರಿ ಸಂಘವನ್ನು ನಿರ್ಮಾಣ ಮಾಡುವಂತಹದ್ದು. ಈ ಗ್ರಾಹಕರೇ ಈ ಸಹಕಾರಿ ಸಂಘದ ಏನಾಗಿರುವಂತಹದ್ದು ಸದಸ್ಯರಾಗಿರುವಂತಹದ್ದು. ದೀಸ್ ಟೈಪ್ ಆಫ್ ದ ಕೋಆಪರೇಟಿವ್ ಸೊಸೈಟೀಸ್ ಆರ್ ಫಾರ್ಮ್ಡ್ ಬೈ ದ ಕನ್ಸ್ಯೂಮರ್ಸ್ ಅಂಡ್ ಮೆಂಬರ್ಸ್ ಈಸ್ ಆಲ್ಸೋ ಕನ್ಸ್ಯೂಮರ್ಸ್. ಇಲ್ಲಿ ಯಾರ್ಯಾರು ಆಗಿರ್ತಾರೆ ಅಂದರೆ ಗ್ರಾಹಕರೇ ಈ ರೀತಿಯಾದಂತಹ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡ್ತಾರೆ. ಗ್ರಾಹಕರೇ ಈ ಸಹಕಾರಿ ಸಂಘದ ಏನಾಗಿರುವಂತಹದ್ದು ಸದಸ್ಯರುಗಳು ಆಗಿರುವಂತಹದ್ದು. ಗ್ರಾಹಕರು ಅಥವಾ ಅನುಭೋಗಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಗ್ರಾಹಕರು ಅಥವಾ ಅನುಭೋಗಿಗಳು. ಹಾಗಾದರೆ ಅದರ ಸಂಪೂರ್ಣವಾದ ಮಾಹಿತಿ ಏನಿದೆ? ಲೆಟ್ ಅಸ್ ಸಿ. ದ ಫಸ್ಟ್ ಒನ್ ಇಸ್ ಅ ಕೋಆಪರೇಟಿವ್ ಆರ್ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ. These societies are formed to protect the interest of general consumers by making consumer goods available at a reasonable price. These cooperative societies are formed by the consumers to obtaining good quality products. For obtaining ಯಾವುದರ ಉದ್ದೇಶಕ್ಕಾಗಿ? ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಟ್ ರೀಸನೇಬಲ್ ಪ್ರೈಸ್. ಉತ್ತಮವಾದ ಸರಕುಗಳನ್ನು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅಟ್ ರೀಸನೇಬಲ್ ಪ್ರೈಸ್. ಉತ್ತಮವಾದ ಸರಕುಗಳನ್ನು ಒಂದು ಸುಲಭವಾದ ಅಥವಾ ಸರಿಯಾದ ಬೆಲೆಯಲ್ಲಿ ಅಥವಾ ನಾವು ಏನು ರೀಸನೇಬಲ್ ಪ್ರೈಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಕೈಗೆಟಕುವ ದರದಲ್ಲಿ ನಾವೇನು ಮಾಡುವಂತಹದ್ದು ಪಡೆಯುವಂತಹ ಒಂದು ಉದ್ದೇಶಕ್ಕಾಗಿ ಈ ಒಂದು ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಓನ್ಲಿ ಒನ್ ಇಂಟೆನ್ಷನ್
So for obtaining the good quality products at reasonable prices. So with the help of eliminate the what middleman, with the help of what middleman, eliminate the middleman. ಈ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿಯನ್ನ ಸೊ ಯಾಕೆ ಮಾಡ್ತಾ ಇದ್ದೀವಿ ಅಂತ ನೋಡಿದ್ರೆ ವೈ ಇಟ್ ಈಸ್ ನೀಡ್. ಎಸ್, ದೀಸ್ ಸೊಸೈಟೀಸ್ ಆರ್ ಫಾರ್ಮ್ಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್ಸ್. ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್ಸ್, ಗ್ರಾಹಕರ ಆಸಕ್ತಿ ಅಥವಾ ಗ್ರಾಹಕರನ್ನು ರಕ್ಷಿಸುವುದಕ್ಕಾಗಿ. ಯಾರಿಂದ ಗ್ರಾಹಕರನ್ನು ರಕ್ಷಿಸುವುದಕ್ಕಾಗಿ ಅಂದರೆ ಮಿಡಲ್ ಮ್ಯಾನ್. ಯಾರಿಂದ ಅಂದರೆ ಸೊ ಅಲ್ಲಿ ಇರುವಂತಹ ಮಿಡಲ್ ಮ್ಯಾನ್, ಮಧ್ಯವರ್ತಿಗಳಿಂದ ಯಾರನ್ನು ರಕ್ಷಿಸುವುದು? ಗ್ರಾಹಕರನ್ನು ರಕ್ಷಿಸುವ ಒಂದು ಉದ್ದೇಶಕ್ಕಾಗಿ. ಎಸ್, ಸೊ ಇಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ? ಹೂ ಆರ್ ದ ಮೆಂಬರ್ಸ್ ಇನ್ವಾಲ್ವ್ಡ್ ಇನ್ ದ ಕೋಆಪರೇಟಿವ್ ಸೊಸೈಟಿ. ಎಸ್, ದ ಮೆಂಬರ್ಸ್ ದೇ comprised of consumers who desire to get good quality product at reasonable price. ಸೊ ಇಲ್ಲಿ ಯಾರಿರ್ತಾರೆ ಅನ್ನುವಂತಹದ್ದು ಸರಿಯಾಗಿ ತಿಳ್ಕೊಳ್ಳೋದಾದರೆ, ಸೊ ಕನ್ಸ್ಯೂಮರ್ಸ್ ಆರ್ ದ ಮೆಂಬರ್ಸ್ ಇನ್ ಕೋಆಪರೇಟಿವ್ ಸೊಸೈಟಿ. ಎಸ್, ವಾಟ್ ಈಸ್ ದ ಏಮ್ ಆಫ್ ಕನ್ಸ್ಯೂಮರ್ ಸೊಸೈಟಿ? ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಸೊ ಏಮ್ ಆಫ್ ದಿಸ್ ಸೊಸೈಟಿ eliminating middleman to achieve economy in operation. To achieve economy in operation. ಸೊ ಕಾರ್ಯಚಟುವಟಿಕೆಗಳಲ್ಲಿ, ಸೊ ಯಾವ ಕಾರ್ಯಚಟುವಟಿಕೆಗಳಲ್ಲಿ? ಸಂಘದ ಕಾರ್ಯಚಟುವಟಿಕೆಗಳಲ್ಲಾದರೂ ಆಗಿರ್ಬೋದು, ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ, ಸಹಕಾರಿ ಸಂಘದ ಚಟುವಟಿಕೆ ಏನಿದ್ದಾವೆ ಅಲ್ಲಿ ಸೊ ಆರ್ಥಿಕ ಒಂದು ಉದ್ದೇಶ ಏನಿದೆ, ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುವುದಕ್ಕಾಗಿ ಎಲಿಮಿನೇಟ್ ದಿ ಮಿಡಲ್ ಮ್ಯಾನ್, ಸೊ ಮಧ್ಯವರ್ತಿಗಳನ್ನು ತೆಗೆದುಹಾಕುವುದು ಇದರ ಪ್ರಮುಖ ಉದ್ದೇಶ. ಆ್ಯಂಡ್ ಇಟ್ ಪರ್ಚೇಸಸ್ ಗೂಡ್ಸ್ ಇನ್ ಬಲ್ಕ್ ಡೈರೆಕ್ಟ್ಲಿ ಫ್ರಮ್ ದ ಹೋಲ್ಸೇಲರ್ಸ್ ಆ್ಯಂಡ್ ಸೆಲ್ಸ್ ಗೂಡ್ಸ್ ಟು ದ ಮೆಂಬರ್ಸ್ by getting rid of the middleman, middleman. ಸೊ ಇದು ಏನು ಮಾಡುವಂತಹದ್ದು? ಗೂಡ್ಸ್ ಅನ್ನುವಂತಹದ್ದು ಏನಿದೆ, ಸರಕುಗಳನ್ನು ಯಾರಿಂದ ನೇರವಾಗಿ ಪಡೆಯುವಂತಹದ್ದು? ಮ್ಯಾನುಫ್ಯಾಕ್ಚರರ್ಸ್. ಎಸ್, ಮ್ಯಾನುಫ್ಯಾಕ್ಚರರ್ ಇಂದ ಏನು ಮಾಡುವಂತಹದ್ದು ಅಂತ ನೋಡಿದಾಗ ಡೈರೆಕ್ಟ್ ಆಗಿ ಸೊ ಪಡೆಯುವಂತಹದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮ್ಯಾನುಫ್ಯಾಕ್ಚರರ್ ಆರ್ ಹೋಲ್ಸೇಲರ್, ಮ್ಯಾನುಫ್ಯಾಕ್ಚರರ್ ಆರ್ ಹೋಲ್ಸೇಲರ್. ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಇದೆ ಅಂತ ತಿಳ್ಕೊಳ್ಳೋಣ, ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಗೂಡ್ಸ್ ಅನ್ನುವಂತಹದ್ದು ಯಾರಿಂದ ಬರ್ತಾ ಇದೆ ಅಂದರೆ, ಸೊ ಅದು ಹೋಲ್ಸೇಲರ್ ಆರ್ ಮ್ಯಾನುಫ್ಯಾಕ್ಚರರಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತಾ ಇರುವಂತಹದ್ದು. ಯಾರಿಂದ? ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಯಾಕೆ ಡೈರೆಕ್ಟಾಗಿ ಪರ್ಚೇಸ್ ಮಾಡಬೇಕು ಅನ್ನುವಂತಹದ್ದು ಒಂದು ಉದಾಹರಣೆಯನ್ನು ನೋಡೋದಾದರೆ, ಇಲ್ಲಿ ಮ್ಯಾನುಫ್ಯಾಕ್ಚರರ್ ಇದ್ದಾನೆ, ಇಲ್ಲಿ ಹೋಲ್ಸೇಲರ್ ಇದ್ದಾನೆ, ಇಲ್ಲಿ ರಿಟೇಲರ್ ಇದ್ದಾನೆ, ಇಲ್ಲಿ ಕನ್ಸ್ಯೂಮರ್ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಒಂದು ಪ್ರಾಡಕ್ಟಿನ ವಸ್ತುವನ್ನು ಮಾರಾಟ ಮಾಡಬೇಕಾದ್ರೆ ಸೊ ಮ್ಯಾನುಫ್ಯಾಕ್ಚರರ್ನ ನಿರ್ಧರಿಸುವಂತಹ ಬೆಲೆ ಎಷ್ಟು ಅಂದರೆ 10 ರೂಪಿ. ಈ 10 ರೂಪಿಯನ್ನು ನಿರ್ಧರಿಸೋರು ಯಾರು ಅಂತಂದರೆ, ಹೂ ಡಿಸೈಡ್ ದ ಪ್ರೈಸ್ ಆಫ್ ಆರ್ ಕಾಸ್ಟ್ ಪ್ರೈಸ್ ಆಫ್ ದ ಗೂಡ್ಸ್ ಅಂದರೆ ಸೊ ಮ್ಯಾನುಫ್ಯಾಕ್ಚರರ್. ಆ್ಯಂಡ್ ಈ ಟ್ರಾನ್ಸ್ಫರ್ ಟು ಹೋಲ್ಸೇಲರ್, ಅವನು ಹೋಲ್ಸೇಲರ್ಗೆ ಏನು ಮಾಡ್ತಾನೆ? ಟ್ರಾನ್ಸ್ಫರ್ ಮಾಡ್ತಾನೆ. ಅವನು ಪ್ರಾಫಿಟನ್ನು ಇಡ್ತಾನೆ. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು 12 ರೂಪಿ. ಸೊ ರಿಟೇಲರಿಗೆ ಬಂದಾಗ ರಿಟೇಲರ್ ಪ್ರೈಸ್ ಅವನು ಏನು ಮಾಡ್ತಾನೆ? ತನ್ನ ಪ್ರಾಫಿಟನ್ನು ನೋಡ್ತಾನೆ. ಕಾಸ್ಟ್ ಪ್ಲಸ್ ಸೊ ಚಾರ್ಜ್ ಪ್ಲಸ್ ಸೊ ಪ್ರಾಫಿಟ್ ಟೋಟಲ್ ಈಸ್ 15. ಸೊ ಕನ್ಸ್ಯೂಮರ್ಗೆ ನಾವು ತಗೋಬೇಕಾದಂತಹದ್ದು ರೇಟ್ ಎಷ್ಟು ಸಿಗ್ತದೆ ಅಂದರೆ 15 ರೂಪೀಸ್. ಅಂದರೆ ಒಂದು ಪ್ರಾಡಕ್ಟಿನ ಬೆಲೆ ಎಷ್ಟಾಯಿತು ಅಂದರೆ ಹೋಲ್ಸೇಲರ್ ಹತ್ರ ಇದ್ದಿದ್ದು 10 ರೂಪಿ, ಕನ್ಸ್ಯೂಮರ್ ಹತ್ರ ಬಂದಾಗ ಅದರ ಬೆಲೆ ಎಷ್ಟು? 15 ರೂಪೀಸ್. ಎಸ್, ಕನ್ಸ್ಯೂಮರ್ ಸೊ ಎಷ್ಟನ್ನು ಲಾಸ್ ಮಾಡ್ಕೊಳ್ತಾನೆ? 5 ರೂಪೀಸನ್ನು ಲಾಸ್ ಮಾಡಿಕೊಳ್ಳುವಂತಹದ್ದು ನಾವು ಕಾಣ್ತಾ ಇದ್ದೀವಿ.
ಸೊ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿಯನ್ನು ನಾವು ಫಾರ್ಮ್ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗ್ತದೆ ಅನ್ನುವಂತಹದ್ದು ನಾವು ಏನಾದರೂ ನೋಡ್ತಾ ಹೋದರೆ, ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿಯನ್ನು ನಾವು ಫಾರ್ಮ್ ಮಾಡೋದ್ರಿಂದ ಅಥವಾ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಸಿಗುವಂತಹ ಬೆನಿಫಿಟ್ ಏನೇನಿದ್ದಾವೆ. ಸೊ ಮ್ಯಾನುಫ್ಯಾಕ್ಚರರ್ ಎಷ್ಟನ್ನು ಒಂದು ಪ್ರಾಡಕ್ಟಿಗೆ ಎಷ್ಟು ನಿರ್ಧರಿಸಿದಾನೆ ಅಂತ ಹೇಳಿದೆ, 10 ರೂಪಿ. ಇಲ್ಲಿ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ ಇರೋದ್ರಿಂದ ಇಲ್ಲಿ ಸದಸ್ಯರುಗಳು ಏನಾಗಿರ್ತಾರೆ, ಬಹಳ ಸಂಖ್ಯೆಯೊಳಗೆ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇವರು ಬಲ್ಕ್ ಆಫ್ ದ ಪ್ರಾಡಕ್ಟನ್ನು ಏನು ಮಾಡ್ತಾರೆ, ಪರ್ಚೇಸ್ ಮಾಡುವಂತಹದ್ದು ನಾವು ಕಾಣ್ತಾ ಇರುವಂತಹದ್ದು. ಸೊ ಇಲ್ಲಿ 10 ರೂಪೀಸ್ ಡೈರೆಕ್ಟ್ಲಿ ಯಾರು ಸಿಗ್ತದೆ ಅಂತಂದರೆ ಕನ್ಸ್ಯೂಮರ್ ಕೋಆಪರೇಟಿವ್ ಸಿಗ್ತದೆ. ಇವರು ಪರ್ಚೇಸ್ ಮಾಡೋದು ಯಾರಿಂದ, ಸೊ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂದ ಅಥವಾ ಹೋಲ್ಸೇಲರಿಂದ. 10 ರೂಪೀಸ್ ಸಿಕ್ಕರೆ ಇಲ್ಲಿರುವಂತಹ ಸದಸ್ಯರುಗಳು ಎಷ್ಟನ್ನು ಪಡಿಬಹುದು, ಸೊ 10 ರೂಪೀಸ್ ಪಡಿತಾರೆ. ಇದು 5 ರೂಪೀಸ್ ಲಾಸ್ ಆಗೋದು ಏನಾಗ್ತದೆ, ತಪ್ಪುವಂತಹದ್ದು ನಾವು ಕಾಣಬಹುದು ವಿತ್ ದ ಹೆಲ್ಪ್ ಆಫ್ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ. ಸೊ ಮುಖ್ಯ ಉದ್ದೇಶ ಏನು ಅಂದರೆ ಗುಡ್ ಕ್ವಾಲಿಟಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದು, ಬಲ್ಕ್ ಆಫ್ ದ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದು ಎಟ್ ರೀಸನೇಬಲ್ ಪ್ರೈಸ್, RP ರೀಸನೇಬಲ್ ಪ್ರೈಸ್, ರೀಸನೇಬಲ್ ಪ್ರೈಸ್ ಅಂತ ನೋಡಿದಾಗ ಸೊ ಅದು ಸಾಧ್ಯ ಆಗ್ತದೆ. ಪ್ರಾಫಿಟ್ಸ್ ಹೆಂಗೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ, ದೀಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಬೇಸಿಸ್ ಆಫ್ ಐದರ್ ದೇರ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಆರ್ ಪರ್ಚೇಸಸ್ ಮೇಡ್ ಬೈ ಇಂಡಿವಿಜುವಲ್ ಮೆಂಬರ್ಸ್. ಇಲ್ಲಿ 2 ರೀತಿಯೊಳಗೆ ಕ್ಯಾಪಿಟಲ್ ಏನಾಗ್ತದೆ, ಸೊ ಡಿಸ್ಟ್ರಿಬ್ಯೂಷನ್ ಆಗುವುದು ಆನ್ ದ ಬೇಸಿಸ್ ಆಫ್ ದ ಕ್ಯಾಪಿಟಲ್, ಸೊ ಏನಾಗಿರುವಂತಹದ್ದು ಕಾಂಟ್ರಿಬ್ಯೂಟ್ ಮಾಡಿರುವಂತಹದ್ದು. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ದ ಪರ್ಚೇಸ್ ಮೇಡ್ ಬೈ ದಿ ಇಂಡಿವಿಜುವಲ್. ಪ್ರತ್ಯೇಕವಾಗಿ ಯಾರು ಎಷ್ಟನ್ನು ಪರ್ಚೇಸ್ ಮಾಡ್ತಾರೆ ಆ ಆಧಾರದ ಮೇಲೆ ಸೊ ಏನಾಗಿರುವಂತಹದಂದರೆ ಲಾಭವನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಇನ್ ದ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಅ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ. Yes, what is a producer cooperative society? Why it need in the marketing area? ಉತ್ಪಾದಕರ ಸಹಕಾರಿ ಸಂಘ ಅಂದರೆ ಏನು, ಅದರ ಪ್ರಾಮುಖ್ಯತೆ ಏನಿದೆ, ಅದರ ಏಕೆ ಅವಶ್ಯಕತೆ ಇದೆ ಅನ್ನುವಂತಹದ್ದನ್ನು ನಾವು ನೋಡಬೇಕಾಗ್ತದೆ. ಎಸ್, ಸಿಂಪಲ್. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿಯನ್ನು ಹೇಗೆ ಕನ್ಸ್ಯೂಮರ್ ಬಿಲ್ಡ್ ಮಾಡ್ತಾರೋ ಅದೇ ರೀತಿಯಾಗಿ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿಯನ್ನು ಫಾರ್ಮ್ ಮಾಡೋರು ಯಾರಿರ್ತಾರೆ ಅಂದರೆ, ಸೊ ಸಿಂಪಲ್ ಪ್ರೊಡ್ಯೂಸರ್ಸ್. ಯಾರಿರ್ತಾರೆ, ಪ್ರೊಡ್ಯೂಸರ್ಸ್. ದೀಸ್ ಟೈಪ್ ಆಫ್ ದ ಸೊಸೈಟೀಸ್ ಫಾರ್ಮ್ಡ್ ಬೈ ಸ್ಮಾಲ್ ಪ್ರೊಡ್ಯೂಸರ್ಸ್. ಯಾರಿಂದ ಸ್ಥಾಪನೆ ಆಗಿರ್ತದೆ, ಸಣ್ಣ ಉತ್ಪಾದಕರಿಂದ ಸ್ಥಾಪನೆಯಾಗಿರ್ತದೆ. ಸಣ್ಣ ಉತ್ಪಾದಕರಿಂದ ಸ್ಥಾಪನೆ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ, ಸ್ಮಾಲ್ ಪ್ರೊಡ್ಯೂಸರ್ಸ್. ಎಸ್, who desire to procure inputs for production of goods in order to meet the demands of consumer. Who desire to procure inputs for production of goods in order to meet the demands of consumers. ಸಿಂಪಲ್. ಸೊ ಗ್ರಾಹಕರಿಗೆ ಅವಶ್ಯಕತೆ ಇರುವಂತಹ ಅಥವಾ ಗ್ರಾಹಕರ ಬೇಡಿಕೆಗಳಿಗೆ ಅಗತ್ಯತೆಗೆ ಅನುಗುಣವಾಗಿ ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸೊ ಅವಶ್ಯಕತೆ ಇರುವಂತಹ ಏನೋ ಒಂದು ಕಚ್ಚಾ ವಸ್ತುಗಳಿದ್ದಾವೆ, ಆ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವುದಕ್ಕಾಗಿ ಈ ಸ್ಮಾಲ್ ಪ್ರೊಡ್ಯೂಸರ್ಸ್ ಅನ್ನುವಂತಹದ್ದೇ ಒಂದು ಯೂನಿಟ್ ಆಗಿ, ಒಂದು ಘಟಕವಾಗಿ ಏನು ಮಾಡುವಂತಹದ್ದು ಅಂದರೆ, ಸೊ ಪರ್ಚೇಸ್ ಮಾಡುವಂಥದ್ದು. ಏನನ್ನ ಪರ್ಚೇಸ್ ಮಾಡುವಂತಹದ್ದು, ರಾ ಮಟೀರಿಯಲ್ಸ್. ಕಚ್ಚಾ ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರೆ. ಕಚ್ಚಾ ವಸ್ತುಗಳನ್ನು ಪರ್ಚೇಸ್ ಮಾಡಿ ಉತ್ಪಾದನೆ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಉತ್ಪಾದನೆ ಮಾಡಿ ಏನು ಮಾಡುವಂತಹದ್ದು, ಕಳಿಸುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಈ ರೀತಿಯಾಗಿ ಮಾಡೋದ್ರಿಂದ ಯಾರಿಗೆ ಏನು ಬೆನಿಫಿಟ್ ಇದೆ ಅನ್ನುವಂತಹದ್ದು.
Simple. Why cooperative? Which cooperative? Producers cooperative societies are need. These societies are set up to protect the interest of small producers. ಯಾರ ಆಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಅಂದರೆ ಸಣ್ಣ ಉತ್ಪಾದಕರ ಆಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಈ ಉತ್ಪಾದಕರ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಇರುವಂತಹ ಸದಸ್ಯರುಗಳಾರು? ಹೂ ಆರ್ ದ ಮೆಂಬರ್ಸ್ ಇನ್ ದ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಅಂತ ನೋಡಿದಾಗ, ದ ಪ್ರೊಡ್ಯೂಸರ್ಸ್, ವಿಚ್ ಪ್ರೊಡ್ಯೂಸರ್ಸ್? ಸ್ಮಾಲ್ ಪ್ರೊಡ್ಯೂಸರ್ಸ್ ಹೂ ಡಿಸೈರ್ ಟು ಆಬ್ಟೈನ್ ಸಮಥಿಂಗ್ ದಟ್ ಇನ್ಪುಟ್ ಇನ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಟು ಮೀಟ್ ದ ಡಿಮ್ಯಾಂಡ್ಸ್ ಆಫ್ ದ ಕನ್ಸ್ಯೂಮರ್ಸ್. ಯಾರ ಆಸಕ್ತಿಯನ್ನು, ಗ್ರಾಹಕರ ಆಸಕ್ತಿಯನ್ನು ಪೂರೈಸುವುದಕ್ಕಾಗಿ, ಸೊ ಅಲ್ಲಿ ಏನು ಇನ್ಪುಟ್ಸ್ಗಳು ಬೇಕಾಗಿದೆ ಅಥವಾ ಕಚ್ಚಾ ವಸ್ತುಗಳ ಅವಶ್ಯಕತೆ ಇದೆ, ಆ ಕಚ್ಚಾ ವಸ್ತುಗಳ ಅವಶ್ಯಕತೆ ಇರುವಂತಹ ಸಣ್ಣ ಗ್ರಾಹಕರು, ಸಣ್ಣ ಉತ್ಪಾದಕರು ಸೇರಿ ಏನು ಮಾಡುವಂತಹದ್ದು ಈ ಒಂದು ಕನ್ಸ್ಯೂಮರ್ ಕೋಆಪರೇಟಿವನ್ನು ಸಿದ್ಧಪಡಿಸುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಯಾಕೆ ಈ ಒಂದು ಕನ್ಸ್ಯೂಮರ್ ಕೋಆಪರೇಟಿವ್ಸನ್ನು ನಾವು, ಅದರ ಮುಖ್ಯ ಉದ್ದೇಶ ಏನಿದೆ? ವಾಟ್ ಈಸ್ ದ ಮೇನ್ ಇಂಟೆನ್ಷನ್ ಆರ್ ಏಮ್ ಆಫ್ ದಿಸ್ ಸೊಸೈಟಿ? ಟು ಫೈಟ್ ಅಗನೆಸ್ಟ್ ದ ಬಿಗ್ ಕ್ಯಾಪಿಟಲಿಸ್ಟ್ ಆ್ಯಂಡ್ ಟು ಎನ್ಹಾನ್ಸ್ ದ ಬಾರ್ಗೇನಿಂಗ್ ಪವರ್ ಆಫ್ ದ ಸ್ಮಾಲ್ ಪ್ರೊಡ್ಯೂಸರ್ಸ್. ಟು ಫೈಟ್ ಅಗನೆಸ್ಟ್ ದ ಬಿಗ್ ಕ್ಯಾಪಿಟಲಿಸ್ಟ್. ಸೊ ಯಾರ ಒಂದು ವಿರುದ್ಧವಾಗಿ ಇವರು ಪ್ರಾಬ್ಲಮನ್ನು ಫೇಸ್ ಮಾಡೋದನ್ನು ತಪ್ಪಿಸ್ಕೊಳ್ಬೇಕಾಗಿದೆ, ಅಥವಾ ಕಾಂಪಿಟೇಷನ್, ಸ್ಪರ್ಧೆಯನ್ನು ಮಾಡಬೇಕಾಗಿದೆ ಅಂದರೆ ಲಾರ್ಜ್ ಸ್ಕೇಲ್ ಪ್ರೊಡ್ಯೂಸರ್ಸ್ ಈ ಲಾರ್ಜ್ ಸ್ಕೇಲ್ ಪ್ರೊಡ್ಯೂಸರ್ಸ್ ಏನಿದ್ದಾರೆ, ಇವರ ಒಂದು ಕಾಂಪಿಟೇಷನನ್ನು ತಪ್ಪಿಸ್ಕೊಳ್ಬೇಕಾಗಿದಲ್ಲ, ಈ ಕಾಂಪಿಟೇಷನ್ ಮಾಡೋದನ್ನು ತಪ್ಪಿಸಿಕೊಳ್ಳುವ ಒಂದು ಉದ್ದೇಶಕ್ಕಾಗಿ ಸೊ ಇವರು ಯಾರು? ಕೋಆಪರೇಟಿವ್ ಸೊಸೈಟಿಯವರು. ಎಂಥ ಕೋಆಪರೇಟಿವ್ ಸೊಸೈಟಿ? ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ. ಸೊ ಅನೇಕ ಸ್ಮಾಲ್ ಪ್ರೊಡ್ಯೂಸರ್ಸ್, ಸೋ ಮೆನಿ ಸ್ಮಾಲ್ ಪ್ರೊಡ್ಯೂಸರ್ಸ್ ಗ್ಯಾದರ್. ಸೊ ಒಟ್ಟುಗೂಡಿ ಏನು ಮಾಡುವಂತಹದ್ದು? ಬಲ್ಕ್ ರೀತಿಯೊಳಗೆ ಸೊ ರಾ ಮಟೀರಿಯಲ್ಸನ್ನು ಪರ್ಚೇಸ್ ಮಾಡುವಂತಹದ್ದು ಫಾರ್ ದ ಫುಲ್ಫಿಲ್ ಆಫ್ ಕನ್ಸ್ಯೂಮರ್ ಡಿಮ್ಯಾಂಡ್ಸ್. ಇವರೆಲ್ಲರೂ ನಾವೇನಂತ ಅನ್ಕೋಬಹುದು? ಸೊ ಸಿಂಪಲ್ಲಾಗಿ ನಾವು ನೋಡೋದಾದರೆ ಇವರೆಲ್ಲರನ್ನೂ ಪ್ರೊಡ್ಯೂಸರ್ಸ್. ಎಂಥ ಪ್ರೊಡ್ಯೂಸರ್ಸ್? ಸ್ಮಾಲ್ ಪ್ರೊಡ್ಯೂಸರ್ಸ್. ಇವರೆಲ್ಲರೂ ಸೇರಿ ಏನು ಮಾಡ್ತಾರೆ? ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಫಾರ್ಮ್ ಮಾಡ್ತಾರೆ. ಫಾರ್ಮ್ ಮಾಡಿಕೊಂಡು ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತಾರೆ. ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿದ ಮೇಲೆ ಸೊ ಏನು ಮಾಡುವಂತಹದ್ದು? ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿದ ಮೇಲೆ ಸೊ ಮಾರಾಟ ಮಾಡುವಂತಹದ್ದು ಕಾಣ್ತಾ ಇದ್ದೀವಿ. ಇವರ ಮುಖ್ಯ ಉದ್ದೇಶನೇ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಕಾಂಪಿಟೇಷನನ್ನು ಫೇಸ್ ಮಾಡಲಿಕ್ಕೆ ಇದನ್ನು ಸ್ಥಾಪನೆ ಮಾಡಿರೋದು. ಅಲ್ಲದೆ ಇಟ್ ಸಪ್ಲೈಸ್ ರಾ ಮಟೀರಿಯಲ್ಸ್, equipment and other inputs to the members and also buys the output for sale. ಬೇರೆ ಉದ್ದೇಶಕ್ಕಾಗಿ, ಎರಡು ಉದ್ದೇಶ, ಒಂದು ಇನ್ಪುಟ್ ಮತ್ತು ಔಟ್ಪುಟ್. ಸೊ ರಾ ಮಟೀರಿಯಲ್ ಆದರೂ ಆಗಿರ್ಬೋದು ಅಥವಾ ಸಿದ್ಧ ವಸ್ತುಗಳನ್ನು ಪೂರೈಕೆ ಮಾಡಲಿಕ್ಕಾದರೂ ಆಗಿರುವಂತಹದ್ದು, ಅಂತಹ ವಸ್ತುಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವಂತಹ ಒಂದು ಉದ್ದೇಶವನ್ನು ಹೊಂದಿರುವುದು ಯಾವುದು ಅಂದರೆ ಅದು ಉತ್ಪಾದಕರ ಸಹಕಾರಿ ಸಂಘ. ಸೊ ಪ್ರಾಫಿಟನ್ನು ಹೇಗೆ ಇವರು ಹಂಚಿಕೆ ಮಾಡ್ತಾರೆ ಅಂದರೆ, so among the members they are distributed the basis of their contribution to the total pool of goods produced or sold in the society. ಇಲ್ಲಿ ಎಷ್ಟು ಜನ ವ್ಯಕ್ತಿಗಳಿದ್ದಾರೆ, ಆ ವ್ಯಕ್ತಿಗಳಾಗಿ ಇಂಡಿವಿಜುವಲ್ ಆದರೂ ಆಗಿರ್ಬೋದು ಅಥವಾ ಟೋಟಲ್ ಆಗಿ ಏನು ಮಾಡುವಂತಹದ್ದು ಅಂತಂದರೆ ಸೊ ಎಷ್ಟು ಪ್ರಮಾಣದ ವಸ್ತುಗಳು ಸೇಲ್ ಆಗಿದ್ದಾವೆ ಆ ವಸ್ತುಗಳನ್ನಾದರೂ ಆಗಿರುವಂಥದ್ದು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಏನಿದೆ ಆ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮೇಲಾದರೂ ಸಹಿತವಾಗಿ ಏನಾಗಿರುವಂತಹದ್ದು ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಪ್ರಾಫಿಟನ್ನು ಏನು ಮಾಡ್ತೀವಿ? ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, the next one is a marketing cooperative society. The next one is marketing cooperative society. Before going to the marketing cooperative society, there are some examples for the producers cooperative society like Haryana Handloom. ಸೊ ಉತ್ಪಾದಕರ ಸಹಕಾರಿ ಸಂಘಕ್ಕೆ
ಅಥವಾ ಹರಿಯಾಣ ಕೈಮಗ್ಗ ಅನ್ನುವಂತಹದ್ದು ಏನಾಗಿರುವಂತಹದ್ದು ಉದಾಹರಣೆಯಾಗಿ ಕಾಣ್ತದೆ. ಅಥವಾ ಬನ್ಸಾಲಾ ಸೊ ಮಿಲ್ಕ್ ಡೈರಿ ಅನ್ನುವಂತಹದ್ದಾದರೂ ಆಗಿರಬಹುದು, ಅಥವಾ ಅಮೂಲ್ ಮಿಲ್ಕ್ ಡೈರಿ ಆದರೂ ಆಗಿರುವಂತಹದ್ದು. ಈ ರೀತಿಯಾಗಿ ಪ್ರೊಡ್ಯೂಸರ್ಸ್ ಉತ್ಪಾದಕರಿಗೆ ಏನಾಗಿರುವಂತಹದ್ದು ಸಹಾಯಕವಾಗಿ ಇರುವಂತಹದ್ದು ನಾವು ಕಾಣಬಹುದು. ಎಸ್ ಡಿಯರ್ ಸ್ಟೂಡೆಂಟ್ಸ್, the next content or the next topic, so marketing cooperative society, I will explain in the next video. Thank you.